ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ಗೆ ಸ್ವಾಗತ. ನಾವೆಲ್ಲರೂ ಕೃಷಿಯಲ್ಲಿ ನಿರತರಾಗಿದ್ದೇವೆ. ಅದರಲ್ಲಿ ಅಡಿಕೆ ಕೃಷಿಯನ್ನು ಯಥೇಚ್ಛವಾಗಿ ನಾವು ಮಾಡುತ್ತಿದ್ದೇವೆ. ನಮ್ಮ ಕೃಷಿ ಕೆಲಸಗಳಲ್ಲಿ ಅಡಿಕೆ ಕೃಷಿಯಲ್ಲಿ ಕೂಡ ಒಂದಲ್ಲ ಒಂದು ಸಮಸ್ಯೆಗಳನ್ನು ನಾವು ಎದುರಿಸುತ್ತಾ ಇರುತ್ತೇವೆ. ಹಾಗೆ ಅಡಿಕೆಯನ್ನು ಹೆಕ್ಕಿ ಹಾಕಲು ಕೂಡ ಒಮ್ಮೊಮ್ಮೆ ನಮಗೆ ಸ್ವಲ್ಪ ಕಷ್ಟವಾಗುತ್ತದೆ. ಅದಕ್ಕೆ ನಮ್ಮ ಬೆಳ್ತಂಗಡಿ ತಾಲೂಕಿನ ಮಚ್ಚಿನ ಗ್ರಾಮದ ಶ್ಯಾಮಸುಂದರ ಭಟ್ಟರವರು ಒಂದು ಸಾಧನವನ್ನು ತಯಾರಿಸಿದ್ದಾರೆ. ಅದು ಸುಲಭವಾಗಿ ನಾವು ಅಡಿಕೆಯನ್ನು ಹೆಕ್ಕಿ ಹಾಕಲು ಮತ್ತು ಕೈಲಿ ಹಿಡಿದುಕೊಂಡು ಹೋಗಿ ಅಡಿಕೆಯನ್ನು ತರಲು ಕೂಡ ತುಂಬ ಸುಂದರವಾಗಿದೆ. ಇದು ಒಂದು ಸರಳ ಸುಲಭ ಕೃಷಿ ಸಾಧನವಾಗಿದೆ. ಇದನ್ನು ನೀವು ಮಾಡಿಕೊಳ್ಳಬಹುದು. ಈ ರೀತಿಯ ಕೃಷಿ ಸಂಶೋಧನೆಗಳನ್ನು ಮಾಡುವ ಕೃಷಿಕರಿಗೆ, ರೈತರಿಗೆ ಎಲ್ಲರಿಗೂ ಸಹಕಾರವನ್ನು ನೀಡಬೇಕು ಮತ್ತು ಅವರನ್ನು ಗುರುತಿಸಿ ಪ್ರೋತ್ಸಾಹಿಸಿ ಇನ್ನೂ ಹೆಚ್ಚು ಕೃಷಿ ಸಂಶೋಧನೆಗಳು ಬಂದು ಕೃಷಿ ಬದುಕು ಸುಲಭವಾಗಬೇಕು ಎನ್ನುವುದೇ ನಮ್ಮ ಈ ವಿಡಿಯೋದ ಉದ್ದೇಶವಾಗಿರುತ್ತದೆ. ಹಾಗೆಯೇ ನಮ್ಮ ಈ ಚಾನಲನ್ನು ಮೊದಲ ಬಾರಿಗೆ ನೋಡುತ್ತಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿರಿ. ಸಂಶೋಧನೆ ಮಾಡುವ ಎಲ್ಲರನ್ನು ಪ್ರೋತ್ಸಾಹಿಸಿರಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ನಾನು ಒಂದಷ್ಟು ವಿಷಯಗಳ ಬಗ್ಗೆ ನಿಮ್ಮಗಳ ಗಮನವನ್ನು ಸೆಳೆಯಲು ಬಯಸುತ್ತೇನೆ. ಅದು ಏನೆಂದರೆ, ನೀವು ಒಬ್ಬ ಕೃಷಿಕರಾಗಿರಬಹುದು, ಒಬ್ಬ ವ್ಯಕ್ತಿಯಾಗಿರಬಹುದು, ಅಥವಾ ಒಬ್ಬ ವಿದ್ಯಾರ್ಥಿಗಳಾಗಿರಬಹುದು, ಒಬ್ಬ ಸಂಶೋಧಕರಾಗಿರಬಹುದು. ನಮ್ಮಲ್ಲಿ ಬಹಳ ಕೃಷಿಗಳಿದೆ. ರಬ್ಬರ್ ಇದೆ, ಅಡಿಕೆ ಇದೆ, ತೆಂಗು ಇದೆ ಮತ್ತು ಬೇರೆ ಬೇರೆ ಬಹಳಷ್ಟು ಕಾಳು ಮೆಣಸಿನಂತಹ ಕೃಷಿಗಳಿದೆ. ಇವತ್ತು ಈ ಕೃಷಿಗಳೆಲ್ಲವೂ ಕೂಡ ಬಹಳ ಸಮಸ್ಯೆಗಳನ್ನು ಎದುರಿಸಿದೆ. ಅದರಲ್ಲಿ ಕಾರ್ಮಿಕ ಸಮಸ್ಯೆ ಇರಬಹುದು, ಕೊಯ್ಲು, ಸಂಸ್ಕರಣೆ, ಸಾಗಾಟ, ಎಕ್ಕುವುದು, ಹೀಗೆ ಬಹಳಷ್ಟು ಸಮಸ್ಯೆಗಳಿದೆ. ಈ ಎಲ್ಲ ಸಮಸ್ಯೆಗಳಿಗೂ ಒಂದು ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ನಿಮ್ಮ ಒಂದು ಪ್ರಯತ್ನಗಳು ಇರಬೇಕಾಗುತ್ತೆ. ಹಾಗಾಗಿ ನಾನು ಎಲ್ಲರಲ್ಲಿ ಒಂದು ಕೇಳಿಕೊಳ್ಳುವುದು ಏನಂತಂದರೆ, ಈ ಒಂದು ಕಾಳು ಮೆಣಸನ್ನು ಕೊಯ್ಲು ಮಾಡಲಿಕ್ಕೆ ಒಂದು ಯಂತ್ರವನ್ನು, ಅಥವಾ ಅಡಿಕೆಯನ್ನು ಕೊಯ್ಲು ಮಾಡಿ ಹೆಕ್ಕುವುದಕ್ಕೆ ಸರಳವಾದ ಯಂತ್ರಗಳನ್ನು ಮತ್ತು ರಬ್ಬರ್ ಟ್ಯಾಕಿಂಗ್ ಮಾಡಲಿಕ್ಕೆ ಒಂದು ಹೊಸ ಯಂತ್ರಗಳನ್ನು ಕಂಡುಹಿಡಿದು ಈ ಕೃಷಿ ಬದುಕನ್ನು ಸುಗಮಗೊಳಿಸಬಾರದೇಕೆ? ನೋಡಿ, ಇದು ಹೇಗೆ ಮಾಡಿದ್ದೇನೆ ಅಂತ ಹೇಳಿದರೆ ಸರಿಯಾಗಿ ನೋಡಿಕೊಳ್ಳಿ. ಇಲ್ಲಿ ನಾನು ಡ್ರಿಪ್ ಪೈಪ್ ಬಳಸಿದ್ದರಿಂದ ಇದು ಹಿಡ್ಕೊಳ್ಳಿಕ್ಕೆ ಬಹಳ ಸುಲಭ ಆಗ್ತದೆ. ಕೈಗೆ ನಮಗೆ ಏನೂ ನೋವು ಅನ್ನಿಸುವುದಿಲ್ಲ. ಅಲ್ಲದೆ ಈ ಹಿಡಿ ಸ್ವಲ್ಪ ಮಾತ್ರ ನೋಡಿ ಆಚೆ ಈಚೆ ಹೋಗ್ತದೆ, ಹೊರತು ಅಡ್ಡ ಬೀಳುವುದಿಲ್ಲ. ಇದರಿಂದಾಗಿ ನಮಗೆ ಅಡಿಕೆ ಹೆಕ್ಕುವಾಗ ಪ್ರತಿ ಮರದಿಂದ ಮರಕ್ಕೆ ಹೋಗುವಾಗ ಬಾಗಿ ಈ ಹಿಡಿಯನ್ನು ಕೈಯಲ್ಲಿ ಹಿಡ್ಕೊಳ್ಳೋ ಪ್ರಮೇಯ ಬರುವುದಿಲ್ಲ. ಹಿಡಿ ಎತ್ತರಕ್ಕೆ ಸಿಗುವುದರಿಂದ ನಮಗೆ ಹಿಡ್ಕೊಳ್ಳಿಕ್ಕೆ ಭಾಳ ಸುಲಭ ಆಗ್ತದೆ. ಅದೇ ರೀತಿ ಸ್ಪ್ರಿಂಕ್ಲರ್ ಕೊಂಡೋಗ್ಲಿಕ್ಕೆ ಸಹ ಒಳ್ಳೆಯದಾಗ್ತದೆ. ನೋಡಿ, ನಾನು ಸ್ವಲ್ಪ ತೂತು ಮಾಡಿದ್ದೇನೆ ಇದರಲ್ಲಿ. ಯಾಕೆಂದರೆ ಕೆಲವೊಮ್ಮೆ ಕೆಸರಲ್ಲಿ ಬಿದ್ದ ಅಡಿಕೆಯನ್ನು ಮೇಲೆ ನೀರು ಹಾಕಿದರೆ ತೊಳಿಲಿಕ್ಕೆ ಸುಲಭ ಆಗ್ತದೆ. ನೋಡಿ, ಇದು ಕಳೆದ ವರ್ಷದ 2 ಬಕೆಟ್ಗಳು. ಒಂದೀಗ ಹಾಳಾಗಿದೆ. ಈಗ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಇನ್ನು ಈ ಸಮಯ ಬರುವುದಿಲ್ಲ. ನೋಡಿ, ಇದು ಹೋಗುವುದು ಇಷ್ಟೇ, ಅಡ್ಡ ಬೀಳುವುದೇ ಇಲ್ಲ. ಯಾವುದೇ ಕಾರಣಕ್ಕೂ ಅಡ್ಡ ಬೀಳುವುದಿಲ್ಲ. ನಾವಿಲ್ಲಿ ಗಮನಿಸಬೇಕಾದ್ದೇನು ಅಂತ ಹೇಳಿದರೆ, ಈ ಹಿಡಿಯ ಉದ್ದ 2 ಫೀಟಿಗೆ ಮೀರಬಾರ್ದು. ಇದು ಮೀರಿದರೆ ಏನಾಗ್ತದೆ, ಇದು ನಮ್ಮ ಮೊಣಕಾಲಿಗೆ ತಾಗ್ತದೆ. ಸರಿಯಾಗಿ ಮತ್ತೊಮ್ಮೆ ನೋಡಿಕೊಳ್ಳಿ ಹೇಗೆ ಇದನ್ನು ಕಟ್ಟಿದ್ದೇನೆ ಅಂತೇಳಿ. ಮೊದಲ ಅಡಿಗೆ ಈ ವಯರನ್ನು ಹಾಕ್ಕೊಳ್ಳಿ. ತುಕ್ಕು ಹಿಡಿಯೋದಂಥ ಒಂದು ಇದು ವಯರು. ಇದು 2 ವಯರ್ ಇದರ ಒಳಗಡೆ ಇದೆ. ನೋಡಿ, 2 ವಯರ್ ಇದರ ಒಳಗಡೆ ಇದೆ. ಒಂದು ಸಾಕಾಗುತ್ತೆ, 2 ಸ್ವಲ್ಪ ಭದ್ರ ಆಗ್ತದೆ. ಈಗ ನೋಡಿ, ಧನ್ಯವಾದಗಳು.